ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ. ಮೊದಲಿಗೆ ನವಗ್ರಹ ದೇವತೆಗಳಿಗೆ ವಂದಿಸುತ್ತಾ ಎಲ್ಲ ವೀಕ್ಷಕರಿಗೆ ಶ್ರೀ ಗುರು ಕಾರುಣ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ನಾವು ಕುಂಭರಾಶಿಯ ಬಗ್ಗೆ ವಿಚಾರವನ್ನು ಮಾಡೋಣ. ಈ ಒಂದು ಬರುವ ಹೊಸ ವರ್ಷದಾಗಿರ್ತಕ್ಕಂತಹ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಾವು ರಾಶಿ ಚಕ್ರಗಳಲ್ಲಿ 11ನೇದಾಗಿರ್ತಕ್ಕಂತಹ ಕುಂಭರಾಶಿಯ ಬಗ್ಗೆ ನೋಡೋಣ. ನೋಡಿ ವೀಕ್ಷಕರೇ, ಈಗ ಕುಂಭರಾಶಿಯ ಒಂದು ವ್ಯಕ್ತಿತ್ವವನ್ನು ನೋಡೋಣ. ಕುಂಭರಾಶಿಯವರು ಯಾವ ರೀತಿಯಾಗಿ ಇರ್ತಾರೆ, ಅವರ ಗುಣಧರ್ಮಗಳೇನು ಅಂತಕ್ಕಂಥದ್ದನ್ನ ನೋಡಿ ಸ್ನೇಹಿತರೆ. ಚಿಂತನೆಗೆ ಪಟು ಮತ್ತು ವಿಶ್ಲೇಷಣಾ ಕೌಶಲ್ಯ ಹೊಂದಿರುತ್ತಾರೆ. ಇವರು ಸ್ವಾತಂತ್ರ್ಯ ಪ್ರಿಯರು ಹಾಗೂ ತಮ್ಮದೇ ಆದ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗುವಂತವರಾಗಿರ್ತಾರೆ. ಹಾಗೂ ಹೊಸ ಯುಕ್ತಿಗಳ ಬಗ್ಗೆ ಚಿಂತನೆ ಮಾಡುವುದು ಇವರ ಹವ್ಯಾಸವಾಗಿದೆ. ಇವರು ಏನಪ್ಪಾ ಅಂತಂದ್ರೆ ಭವಿಷ್ಯದ ಗುರಿಗಳನ್ನು ನಿಗದಿಪಡಿಸುವಲ್ಲಿ ಅವುಗಳನ್ನು ಸದಾ ಗಮನ ಹರಿಸುತ್ತಾ ಇರ್ತಾರೆ. ಅಂದ್ರೆ ಇವರು ಯಾವ ಒಂದು ಕೆಲಸವನ್ನು ಹಿಡಿದಿರುತ್ತಾರೋ ಆ ಒಂದು ಕೆಲಸದಲ್ಲಿ ಸದಾ ಕಾಲವು ಮಗ್ನರಾಗಿರುತ್ತಾರೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಸ್ನೇಹಪರ ಸಹಾನುಭೂತಿಯ ವಂತರಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಇವರ ಅತಿಯಾದ ತರ್ಕ ಮಟ್ಟದಲ್ಲಿ ಮುಳುಗಿ ಬಿಡುತ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ಆ ಒಂದು ವಿಚಾರವನ್ನು ಬಹಳ ಆಳವಾಗಿ ತೆಗೆದುಕೊಂಡು ಹೋಗ್ತಾರೆ. ಹಾಗೂ ಇವರು ನೈಸರ್ಗಿಕ ಗುಣಮಟ್ಟದವರಾಗಿರ್ತಾರೆ. ಕುಂಭರಾಶಿಯವರು ತಮ್ಮದೇ ಆದ ಆಲೋಚನೆ ಮತ್ತು ಮಾರ್ಗವನ್ನು ಅನುಸರಿಸುವಲ್ಲಿ ಇಚ್ಛಿಸುತ್ತಾರೆ. ಅಂದ್ರೆ ಇವರು ತಮ್ಮದೇ ಸ್ವಭಾವಗಳನ್ನ ಹಾಗೂ ತಾವು ಏನು ಅಂತಕ್ಕಂಥದ್ದನ್ನ ಇವರು ತೋರಿಸಿಕೊಡಲು ಬಹಳ ಇಚ್ಛೆ ಪಡುತ್ತಾರೆ. ಹಾಗೂ ಹೊಸ ಆಲೋಚನೆಗಳು, ವಿಶಿಷ್ಟ ಯುಕ್ತಿಗಳು ಹಾಗೂ ಕ್ರಿಯಾತ್ಮಕ ಇವರಿಗೆ ಸಹಜ. ಏನಪ್ಪಾ ಅಂತಂದ್ರೆ ಇವರು ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾರೆ. ಹಾಗೂ ವಿಶಿಷ್ಟ ಯುಕ್ತಿಗಳು ಅಂದ್ರೆ ಇವರು ವಿಶೇಷವಾಗಿರ್ತಕ್ಕಂತಹ ಯುಕ್ತಿಗಳ ಬಗ್ಗೆ ಗಮನವನ್ನ ಹರಿಸ್ತಾರೆ. ಇವರು ಯಾಂತ್ರಿಕ ಮತ್ತು ತಂತ್ರಜ್ಞಾನ ಕಲಾತ್ಮಕ ಕ್ಷೇತ್ರಗಳಲ್ಲಿ ಇವರು ಶ್ರೇಷ್ಠತೆಯನ್ನ ತೋರುತ್ತಾ ಇರ್ತಾರೆ. ಏನಪ್ಪಾ ಅಂತಂದ್ರೆ ಇವರು ತಂತ್ರಜ್ಞಾನ, ಕಲಾತ್ಮಕೆ ಮತ್ತು ಕ್ರಿಯಾಶೀಲತೆ ಇಂತಹ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಆಸೆಯನ್ನ ತೋರಿಸ್ತಾ ಇರ್ತಾರೆ. ಇವರು ನಿರಂತರ ಆಲೋಚನೆ ಮಾಡುವ ಗುಣ ಹೊಂದಿದ್ದು ಸಮಸ್ಯೆಗಳಿಗೆ ಹೊಸ ದಾರಿಗಳನ್ನು ಹುಡುಕುವಲ್ಲಿ ನಿರಂತರವಾಗಿ ಯತ್ನಿಸ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಇವರು ಒಂದು ಆಲೋಚನೆ ಮಾಡುವ ಗುಣ ಹೊಂದಿರುತ್ತಾರೆ. ಅಂದ್ರೆ ಯಾವ ಒಂದು ಕೆಲಸವನ್ನ ಮಾಡುವುದರಿಂದ ನಮಗೆ ಏನಾಗ್ತದೆ ಅಂತಕ್ಕಂಥದ್ದನ್ನ ಇವರು ಆಲೋಚಿಸುವಲ್ಲಿ ಬಹಳ ಒಂದು ನಿರ್ಧಾರವನ್ನ ಮಾಡ್ತಾ ಇರ್ತಾರೆ. ಇವರಿಗೆ ಸಮಸ್ಯೆಗಳಿಗೆ ಹೊಸ ದಾರಿಗಳನ್ನು ಹುಡುಕಲು ನಿರಂತರ ಯತ್ನಿಸುತ್ತಿರುತ್ತಾರೆ. ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಇವರು ಆ ಒಂದು ಸಮಸ್ಯೆಯನ್ನ ಬಹಳ ವಿಚಾರವನ್ನ ಮಾಡ್ತಾ ಇರ್ತಾರೆ. ಹಾಗೂ ತಾವು ಒಬ್ಬರೇ ಸಮಯ ಕಳೆಯಲು ಇಚ್ಛಿಸುವವರು ಸಹಜ. ಇದು ಕೇವಲ ಒಂಟಿತನವಲ್ಲ, ತಮ್ಮ ಆಂತರಿಕ ಆಲೋಚನೆಗಳನ್ನು ಹಿರಿತಾಗಿ ರೂಪಿಸಲು ಇವರು ಈ ಸಮಯವನ್ನು ಬಯಸುತ್ತಾರೆ. ನೋಡ್ರಿ ಏನಪ್ಪಾ ಅಂತಂದ್ರೆ ಇವರು ಒಂಟಿಯಾಗಿರಲು ಇಚ್ಛಿಸುತ್ತಾರೆ. ಹಾಗೂ ಆ ಒಂಟಿತನದಲ್ಲಿ ಏನ್ ಯೋಚನೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಇರುವುದಿಲ್ಲ. ಮುಂದಿನ ಒಂದು ಆಗು ಹೋಗುಗಳ ಬಗ್ಗೆ ತಾವು ಒಂಟಿಯಾಗಿ ಇದ್ಕೊಂಡು ಆ ಒಂದು ಎಲ್ಲ ವಿಚಾರಧಾರೆಗಳನ್ನ ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಯೋಚಿಸ್ತಾ ಇರ್ತಾರೆ. ಹಾಗೂ ನೋಡ್ರಿ, ಈ ಕುಂಭ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಮಡಿಕೆ ಇದ್ದ ಹಾಗೆ. ನೋಡ್ರಿ, ಈ ಕುಂಭ ರಾಶಿಯವರು ಯಾವ ರೀತಿಯಾಗಿ ಇರ್ತಾರಪ್ಪ ಅಂತ ಹೇಳಿದ್ರೆ ಇವರಲ್ಲಿ ಬಹಳ ಅಪಾರವಾಗಿರ್ತಕ್ಕಂತಹ ಜ್ಞಾನ ಇರ್ತದೆ. ಆದ್ರೆ ಆ ಒಂದು ಜ್ಞಾನವನ್ನ
ಆ ಒಂದು ಬುದ್ಧಿಶಕ್ತಿಯನ್ನ, ಆ ಒಂದು ಆಲೋಚನೆಗಳನ್ನ ತೋರಿಸಿಕೊಡ್ಲಿಕ್ಕೆ ಆಗ್ತಿರಲ್ಲ. ಏನಕ್ಕೋಸ್ಕರ ಅಂದ್ರೆ ಕುಂಭ ಅಂದ್ರೆ ಒಂದು ಮಡಿಕೆ ಇದ್ದಾಗ, ಮಡಿಕೆಯ ಒಳಗಡೆ ನಾವು ಯಾವ ರೀತಿಯಾಗಿ ನೀರನ್ನೇ ಹಾಕ್ಲಿ, ಆಹಾರವನ್ನೇ ಹಾಕ್ಲಿ, ಏನನ್ನಾದರೂ ಹಾಕಿದಾಗ ಅದು ಹೊರಗಡೆ ಬರುವುದಿಲ್ಲವೋ ಅದೇ ರೀತಿಯಾಗಿ ಒಂದು ಕುಂಭರಾಶಿಯವರು ತಮ್ಮಲ್ಲಿಯೇ ಇಟ್ಟುಕೊಂಡಿರ್ತಕ್ಕಂಥದ್ದು. ನೋಡ್ರಿ, ಇನ್ನೂ ಒಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಇವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಾವನೆಗಳನ್ನ ಬಹಳ ಬೇಗನೆ ಯಾರ ಹತ್ರನೂ ಕೂಡ ಹಂಚಿಕೊಳ್ಳಲು ಹೋಗುವುದಿಲ್ಲ. ಇವರು ಒಂದು ಏನಪ್ಪಾ ಅಂತಂದ್ರೆ, ಆ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಾವನೆಗಳನ್ನ ತಾವೇ ನುಂಗಿ, ತಾವೇ ಆ ಒಂದು ಕಷ್ಟಗಳನ್ನ ಅನುಭವಿಸಿ ಮತ್ತೊಬ್ಬರಿಗೆ ಕಷ್ಟ ಕೊಡಬಾರದು ಅಂತಕ್ಕಂತ ಭಾವನೆಗಳನ್ನ ಈ ಒಂದು ಕುಂಭರಾಶಿಯವರು ಇರ್ತಕ್ಕಂಥದ್ದು. ನೋಡ್ರಿ ಸ್ನೇಹಿತರೆ, ಈ ಒಂದು ಕುಂಭರಾಶಿಯವರು ಇದ್ದವರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಆದರೆ ಈ ಒಂದು ಕುಂಭರಾಶಿಯವರಿಗೆ ಬೇರೆಯವರು ಕಷ್ಟ ಕಾಲದಲ್ಲಿ ಆಗುವುದಿಲ್ಲ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ತಮ್ಮ ಭಾವನೆಗಳನ್ನ ಈ ಒಂದು ಕುಂಭರಾಶಿಯವರು ಯಾರ ಹತ್ರನೂ ಕೂಡ ಹಂಚಿಕೊಳ್ಳಲು ಹೋಗುವುದಿಲ್ಲ. ಆ ಕಾರಣದಿಂದಾಗಿ ಕುಂಭರಾಶಿಯವರಿಗೆ ಒಂದು ಸ್ನೇಹಿತರಿಂದ ಆಗಿರಬಹುದು, ಕುಟುಂಬದವರಿಂದ ಆಗಿರಬಹುದು, ಯಾರಿಂದಾದರೂ ಸಹಿತ ಅಷ್ಟು ಪ್ರಮಾಣದಲ್ಲಿ ಪ್ರೀತಿ ವಿಶ್ವಾಸ ದೊರಕುವುದಿಲ್ಲ. ಏನ್ ಕಾರಣ ಅಂತ ಹೇಳಿದ್ರೆ, ಇವರು ಒಂದು ಮನಸ್ಸಿನ ಭಾವನೆಗಳನ್ನ ಸ್ಪಷ್ಟವಾಗಿ ಯಾರ ಹತ್ರನೂ ಕೂಡ ಹಂಚಿಕೊಳ್ಳಲು ಹೋಗುವುದಿಲ್ಲ. ಇನ್ನ ನೋಡಿ, ವರ್ಷ ಭವಿಷ್ಯವನ್ನ ನೋಡುವುದಾದರೆ ಏನಪ್ಪಾ ಅಂತಂದ್ರೆ, ಪ್ರಿಯ ವೀಕ್ಷಕರೇ, ಮೊದಲಿಗೆ ನೋಡುವುದಾದರೆ ನಿಮಗೆ ಗೊತ್ತಿರುವ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಇಷ್ಟು ದಿನ ಯೂಟ್ಯೂಬ್ ಚಾನೆಲ್ ನಲ್ಲಿ ಆಗಿರಬಹುದು, ಪಂಚಾಂಗದಲ್ಲಿ ಆಗಿರಬಹುದು, ಕ್ಯಾಲೆಂಡರ್ ನಲ್ಲಿ ಆಗಿರಬಹುದು ನೋಡಿರಬಹುದು. ಏನಪ್ಪಾ ಅಂತ ನೋಡಿ, 2025 ಮಾರ್ಚ್ 28ನೇ ತಾರೀಕು ಶನಿ ಒಂದು ರಾಶಿ ಮುಂದೆ ಹೋಗಿ ಜನ್ಮ ಶನಿ ಮುಕ್ತಾಯವಾಗಿ ಅಂತ್ಯ ಶನಿ ಪ್ರಾರಂಭವಾಗ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರ. ನೀವು ಒಂದು ವಿಷಯ ತಿಳ್ಕೊಳ್ಳಿ, 7.5 ಶನಿ ಒಂದು ಟೆಸ್ಟಿಂಗ್ ಇದ್ದ ಹಾಗೆ. ಅಂದ್ರೆ ನಿಮ್ಮವನ್ನ ಒಂದು ಟೆಸ್ಟಿಂಗ್ ಮಾಡ್ತಾ ಇರ್ತಾನೆ. ಹಾಗೂ ಜನ್ಮ ಶನಿ ಎರಡನೆಯದು ನಿಮಗೆ ಒಂದು ಸಮಸ್ಯೆಯನ್ನ ಉಂಟು ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಬರುವ 2.5 ವರ್ಷ ನಿಮಗೆ ಒಂದು ಆ ಸಮಸ್ಯೆಗೆ ಸೊಲ್ಯೂಷನ್ಸ್ ಇದ್ದ ಹಾಗೆ. ಏನಪ್ಪಾ ಅಂತಂದ್ರೆ, ಕುಂಭರಾಶಿಯವರು ನಿಟ್ಟುಸಿರು ಬಿಡುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಿಮಗೆ ಒಂದು ಬರ್ತಕ್ಕಂತಹ ಸಮಸ್ಯೆಗಳು ಇನ್ನ ಬಗೆಹರಿಯತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕುಂಭರಾಶಿಯವರು ಹೆದರುವ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂತಂದ್ರೆ, ಯಾವುದೇ ತೊಂದರೆಗಳಿದ್ರೂ ಕೂಡ ಈ ಒಂದು ಮುಂದೆ ಬರುವ ಶನಿ ಪರಮಾತ್ಮ ದೂರ ಮಾಡ್ತಕ್ಕಂಥದ್ದು. ಇನ್ನ ನೋಡಿ, ನೀವು ಅಂತ್ಯ ಶನಿ ಬರುವುದರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಬಹಳ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಇದು ಏನಪ್ಪಾ ಅಂತಂದ್ರೆ, ಶನಿ ಪರಮಾತ್ಮ ಕರ್ಮ ಫಲದಾತನಾಗಿರ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಆ ಒಂದು ಶನಿಯು ನಾವು ಮಾಡಿರ್ತಕ್ಕಂತಹ ಕರ್ಮ ಫಲಗಳಿಗೆ ಫಲವನ್ನ ಕೊಡ್ತಕ್ಕಂಥದ್ದು. ನಾವು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಒಳ್ಳೆಯ ಫಲಗಳನ್ನ ಕೊಡ್ತಕ್ಕಂಥದ್ದು, ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಕೆಟ್ಟ ಫಲವನ್ನ ಕೊಡ್ತಕ್ಕಂಥದ್ದು. ಆ ಕಾರಣವಾಗಿ ನೀವು ಒಂದು ಇನ್ನು ನಿಮ್ಮ ಮುಂದಿನ ಜೀವನದಲ್ಲಿ ಸಂತೋಷ ಸುದ್ದಿ ತುಂಬಾ ರಾಶಿಯವರೆಗೆ ಜನ್ಮ ಶನಿ ಪ್ರಭಾವ ದೂರ ಆಯಿತು. ಏಪ್ರಿಲ್ ತಿಂಗಳಲ್ಲಿ ಬಹಳ ಬದಲಾವಣೆ ಏನೂ ಇಲ್ಲ. ಕುಜ ಮತ್ತು ಸೂರ್ಯ ಮಾತ್ರ ಬದಲಾವಣೆ ಆಗ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈ ಒಂದು ವರ್ಷ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಒಳ್ಳೆಯ ವಿದ್ಯಾಭ್ಯಾಸ ದೊರಕತಕ್ಕಂಥದ್ದು. ಸ್ವದೇಶದಲ್ಲಿ ಆಗಿರಬಹುದು, ವಿದೇಶದಲ್ಲಿ ಆಗಿರಬಹುದು, ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಕ್ಕಂಥದ್ದು. ಇನ್ನ ಉದ್ಯೋಗದ ಕಡೆ ನೋಡುವುದಾದರೆ, ಉದ್ಯೋಗಗಳಿಗೆ ಬಹಳ ಒಳ್ಳೆಯ ಸಮಯವಾಗಿರ್ತಕ್ಕಂಥದ್ದು. ಅಧಿಕಾರಿಗಳಿಂದ ಪ್ರಶಂಸೆ ಮತ್ತೆ ಇವರಿಗೆ ಒಂದು ಅಧಿಕಾರಿಗಳ ಹುದ್ದೆ ಸಿಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಕುಂಭರಾಶಿಯವರಿಗೆ ಈ ವರ್ಷ ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನ ಸಿಗ್ತಕ್ಕಂಥದ್ದು. ವಾಹನ ಸವಾರರಿಗೆ ಭಯ ಪಡುವ ಅವಶ್ಯಕತೆ ಏನು ಇಲ್ಲ. ಈ ವರ್ಷ ಒಂದು ಒಳ್ಳೆಯ ಒಂದು ಕರ್ಮ ಫಲಗಳು ಸಿಗ್ತಕ್ಕಂಥದ್ದು. ನೋಡ್ರಿ, ಹಾಸ್ಯ ಪ್ರಿಯರಿಗೆ ಬಹಳ ವಿಶೇಷವಾಗಿ ಈ ವರ್ಷ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಜನಪ್ರಿಯರಾಗ್ತಾರೆ. ತಾವು ಕೂಡ ನಗ್ತಾ ಇರ್ತಾರೆ, ಮತ್ತೊಬ್ಬರನ್ನು ಕೂಡ ನಗಿಸ್ತಾ ಇರ್ತಾರೆ. ಇದು ಏನಪ್ಪಾ ಅಂತಂದ್ರೆ,
ಇವೆಲ್ಲವೂ ಕೂಡ ನಿಮಗೆ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದನ್ನ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಜನ್ಮ ಜಾತಕವನ್ನ ಒಳ್ಳೆಯ ಜ್ಯೋತಿಷಿಗಳಿಗೆ ತೋರಿಸಿ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ವಿಚಾರವನ್ನ ಮಾಡಿ ನಿಮಗೆ ಶನಿ ಎಷ್ಟನೆಯವನಾಗಿರ್ತಾನೆ ಆ ಒಂದು ಶನಿಯ ಪ್ರಭಾವಗಳೇನು ಹಾಗೂ ಸೂರ್ಯ ಮತ್ತು ಕುಜ ಬದಲಾವಣೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಆ ಒಂದು ಎರಡು ಗ್ರಹದ ಒಂದು ಎಲ್ಲಿ ಇರ್ತಾರೆ ಏನು ಯಾವ ಗ್ರಹದ ಮೇಲೆ ಯಾವ ರಾಶಿಯ ಮೇಲೆ ದೃಷ್ಟಿಯನ್ನ ಬೀರ್ತಾ ಇರುತ್ತಾರೆ ಅಂತಕ್ಕಂಥದ್ದನ್ನೇ ನೀವು ತಿಳಿದುಕೊಳ್ಳುವುದು ಒಳ್ಳೆಯದಾಗಿರ್ತದೆ. ಇನ್ನ ದೇಹದ ದೋಷಗಳನ್ನು ನೋಡುವುದಾದರೆ ದೇಹದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗ್ತಕ್ಕಂಥದ್ದು ಒಳ್ಳೆಯ ವ್ಯಕ್ತಿಗಳ ಪರಿಚಯವಾಗ್ತಕ್ಕಂಥದ್ದು ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಈ ವಿಶ್ವಾಸನಾಮ ಸಂವತ್ಸರದಲ್ಲಿ ನಿಮಗೆ ಒಂದು ಒಳ್ಳೆಯ ಜನರ ಪರಿಚಯ ಆಗ್ತದೆ ಹಾಗೂ ಹಳೆಯ ಸ್ನೇಹಿತರು ಸಿಗ್ತಕ್ಕಂಥದ್ದು. ನೀವು ಹಿಂದಿನ ಒಂದು ವರ್ಷದಲ್ಲಿ ಸ್ನೇಹಿತರೇನಿರ್ತಾರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸ್ನೇಹಿತರು ಇರ್ತಾರಲ್ಲ ಆ ಒಂದು ಸ್ನೇಹಿತರು ಈ ವರ್ಷ ನಿಮಗೆ ಸಿಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈ ವರ್ಷ ನಿಮಗೆ ಆ ಒಂದು ಸಮಸ್ಯೆಗಳು ದೂರ ಆಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನ ದೂರದ ಪ್ರಯಾಣವಾಗ್ತಕ್ಕಂಥದ್ದು. ನೋಡ್ರಿ, ನೀವು ಇಷ್ಟು ವರ್ಷ ಎಲ್ಲಿಯಾದ್ರೂ ಹೋಗ್ಬೇಕು ಮಾಡಬೇಕು ಅಂತಕ್ಕಂಥದ್ದು ಇದ್ರೆ ಈ ವರ್ಷ ನಿಮಗೆ ಅದು ಕೂಡ ಕೂಡಿ ಬರ್ತದೆ. ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ದೂರದ ಪ್ರಯಾಣದಲ್ಲಿ ಸುಗಮವಾಗಿ ಪ್ರಯಾಣವನ್ನ ಮಾಡಿ ಬರ್ತಕ್ಕಂಥದ್ದು. ಇನ್ನ ವಿದ್ಯೆ ಸುಖ ಯಶಸ್ಸು ಎಲ್ಲದರಲ್ಲೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಈ ಒಂದು ಕುಂಭರಾಶಿಯವರಿಗೆ ಈ ವರ್ಷ ಬಹಳಷ್ಟು ಒಳ್ಳೆಯದಾಗಿರ್ತದೆ. ನೀವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು ಈ ವರ್ಷ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ಫಲಗಳನ್ನ ಕೊಡ್ತಕ್ಕಂಥದ್ದು. ಇನ್ನ ಕುಟುಂಬದ ವಿಚಾರದಲ್ಲಿ ನೋಡಿದರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡಾಗ ಆ ಭಾವನೆಗಳಿಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗ್ತಕ್ಕಂಥದ್ದು. ಇನ್ನೇನಪ್ಪಾ ಅಂತಂದ್ರೆ ಪ್ರೀತಿಯ ವಿಚಾರದಲ್ಲಿ ಆಗಿರ್ಬಹುದು, ಕೆಲಸದ ವಿಚಾರದಲ್ಲಿ ಆಗಿರ್ಬಹುದು, ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕುಂಭರಾಶಿಯವರು ಹೆದರುವ ಅವಶ್ಯಕತೆ ಏನು ಇಲ್ಲ. ಈ ವರ್ಷ ನಿಮಗೆ ಬಹಳ ಒಳ್ಳೆಯ ದಿನವಾಗಿರ್ತಕ್ಕಂಥದ್ದು. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ಚ್ 28, 2025 ಇಲ್ಲಿವರೆಗೂ ಮಾತ್ರ ಸ್ವಲ್ಪ ಭಯ ಕಾಡ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ಏನು ಪರಿಹಾರ ಮಾಡ್ತಕ್ಕಂಥದ್ದನ್ನ ತಿಳಿದುಕೊಂಡು ಆ ಒಂದು ಪರಿಹಾರವನ್ನ ಮಾಡಿಸಿಕೊಂಡ್ರೆ ನಿಮ್ಮ ಒಂದು ಮುಂದಿನ ವರ್ಷ ಭವಿಷ್ಯದಲ್ಲಿ ಯಾವುದೇ ತರಹದ ತೊಂದರೆಗಳು ಇರುವುದಿಲ್ಲ. ಶನಿ ಏನಪ್ಪಾ ಅಂತಂದ್ರೆ ಮುಂದೆ ಹೋಗುವ ಕಾರಣವಾಗಿ ಅಂದ್ರೆ ವರ್ಷ ಹಂತದಲ್ಲಿ ಬರುವ ಕಾರಣವಾಗಿ 2.5 ವರ್ಷ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಏನಾಗಿರ್ತದ ಅಂತಕ್ಕಂಥದ್ದನ್ನ ನೋಡಿಕೊಂಡು ಒಂದು ಒಳ್ಳೆಯ ಜ್ಯೋತಿಷಿಗಳ ಹತ್ರ ತಿಳಿಸಿಕೊಂಡು ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಆ ಒಂದು ಭುಕ್ತಿಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ಈ ವರ್ಷ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಆ ಒಂದು ಶನಿ ಪರಮಾತ್ಮನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಈ ಒಂದು ಕುಂಭರಾಶಿಯವರ ಬಗ್ಗೆ ಇವತ್ತಿನ ದಿನ ತಿಳಿದುಕೊಂಡಿದ್ದೇವೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.